So good morning, dear students. So we will start today's class. So in previous class, we are studying about this electric potential. So the second chapter is electric potential. So what is meant by that electric potential and what is meant by this electric potential difference that we have studied, and the expression for electric potential difference, that is also we have studied. Okay, so what is the definition of electric potential? So electric potential is defined as, so electric potential at a point in electric field is the work done in bringing a unit positive charge from infinity to a point against the electric field. ಅಂತ ಹೇಳಿದ್ರೆ electric field ಇರೋ region ಅಲ್ಲಿ ಒಂದು ಯಾವುದೋ ಒಂದು electric field region ಇದೆ, ಆ region ಒಳಗೆ ನೀವೇನ್ ಮಾಡ್ಬೇಕು, ಒಂದು ಚಾರ್ಜ್ ಅನ್ನ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ there must be certain work must be done. ಆ ವರ್ಕ್ ಏನಿರುತ್ತೆ ಅಂತ ಹೇಳಿದ್ರೆ that will be stored as the electric potential. For electric potential is equal to work done divided by charge ನ ಡಿಫೈನ್ ಮಾಡ್ತೀರಾ. This electric potential is denoted by capital V. V is equal to W divided by Q. Okay, ನಿಮ್ಗೆ ಏನಾದ್ರು ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕು, W is equal to you have to know that V into Q ಅಂತ ಮಾಡ್ಕೋಬೇಕು. ಈ ಇಕ್ವೇಶನ್ ನೀವು ನೋಡಿದೀರಾ, ಎಲ್ಲಿ ನೋಡಿದೀರಾ ಅಂತ ಹೇಳಿದ್ರೆ ಲಾಸ್ಟ್ ಕ್ಲಾಸ್ ಒಳಗೆ ನಾನೇನ್ ಮಾಡಿದ್ದೆ ಅಂತ ಹೇಳಿದ್ರೆ ನಿಮ್ಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಹೇಳ್ಬೇಕಾದ್ರೆ, ಸೊ ವೈಲ್ ಡಿರೈವಿಂಗ್ ದಿ ಸ್ಟಾಪಿಂಗ್ ಪೊಟೆನ್ಶಿಯಲ್, ಅಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಹೇಳ್ಬೇಕಾದ್ರೆ ಏನ್ ಮಾಡಿದೆ, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಎನರ್ಜಿ ಅಂತ ನಾನು ಹೇಳಿದೆ. ಅಲ್ಲಿಗೆ ಏನ್ ಬರ್ದಿದ್ವಿ ನಾವು ಎಕ್ಸ್ಪ್ರೆಷನ್, ಇಲ್ಲಿಗೆ ಹಾಫ್ ಎಂ ವಿ ಸ್ಕ್ವೇರ್ ಮ್ಯಾಕ್ಸ್ ಅಂತ ಬರ್ದು ಈ ಕಡೆ ಏನ್ ಬರ್ದ್ವಿ ಇ ಇಂಟು ಬಿ ಅಂತ ಬರ್ದಿದ್ವಿ, ವ್ಯಾರ್ ಬಿ ಅನ್ನೋದು ಏನಾಗಿತ್ತು ನನಗೆ ಪೊಟೆನ್ಶಿಯಲ್ ಆಗಿತ್ತು. ಸೊ ಇಲ್ಲಿ ಬಿ ಅನ್ನೋದು ಪೊಟೆನ್ಶಿಯಲ್ ಆಗಿತ್ತು ಅಂಡ್ ಇ ಅನ್ನೋದು ಏನಾಗಿತ್ತು, ದಿ ಚಾರ್ಜ್ ಆನ್ ದಿ ಇಲೆಕ್ಟ್ರಾನ್ ಆಗಿತ್ತು. ಇಲ್ಲೇನಾಗಿದೆ, ನಾವೊಂದು ಚಾರ್ಜ್ ಅಂತ ತಗೊಂಡಿದ್ವಿ, ಕ್ಯೂ ಅಂತ ಚಾರ್ಜ್ ತಗೊಂಡಿರೋದ್ರಿಂದ ಅದು ಕ್ಯೂ ಅಂತ ಬರ್ದಿದ್ದೀವಿ. ಇದೇನು ಇಲೆಕ್ಟ್ರಾನ್ ಗೆ ಬರ್ದ್ರೆ ನನಗೆ ಏನಾಗುತ್ತೆ, ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಐ ವಿಲ್ ಗೆಟ್ ವಿ ಇಂಟು ಇ ಅಂತ ನನಗೆ ಬರುತ್ತೆ. ಓಕೆ, ಈ ವರ್ಕ್ ಡನ್ ಏನಾಗ್ತದೆ, ದಿಸ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ದಿ ಪೊಟೆನ್ಶಿಯಲ್ ಎನರ್ಜಿ. ಸೊ ಓಕೆ, ಸೊ ಈ ತರ ನಾವು ಈ ಇಕ್ವೇಶನ್ ನ ಡ್ಯೂಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಮಾಡ್ಬೇಕಾದ್ರೆ ಅದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳಿದ್ರೆ, ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಇನ್ಫಿನಿಟಿಯಿಂದ ಒಂದು ಚಾರ್ಜ್ ಅನ್ನ ತಂದು ನೀವೇನ್ ಮಾಡ್ತೀರಿ, ಫಸ್ಟ್ ಇನ್ಫಿನಿಟಿಯಲ್ಲಿ ಒಂದು ಚಾರ್ಜ್ ಇದೆ, ಸೊ 1 ಕೂಲಂಬ್ ಆಫ್ ಚಾರ್ಜ್ ಅಂತ ಇದೆ. ಇನ್ಫಿನಿಟಿಯಿಂದ ನೀವೇನ್ ಮಾಡ್ಬೇಕು, ಅದನ್ನ ಫಸ್ಟ್ ಯಾವ್ದಾರ ಒಂದು ಪ್ಲೇಸ್ ಅಲ್ಲಿ ಇಡ್ಬೇಕು. ಸೊ ಯಾವ್ದು ಪಾಯಿಂಟ್ ಎ ಒಳಗೆ ನೀವು ಅದನ್ನ ಇಡ್ತಾ ಇದ್ದೀವಿ. ಅವಾಗ ಏನಾಯ್ತು, ನನಗೆ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂತ ಆಯ್ತು. ಈ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎ ಇಂದ ಏನ್ ಮಾಡ್ಬೇಕು, ಈ ಚಾರ್ಜ್ 1 ಕೂಲಂಬ್ ಆಫ್ ಚಾರ್ಜ್ ಬಂತ, ಈ 1 ಕೂಲಂಬ್ ಆಫ್ ಚಾರ್ಜ್ ನ ಏನ್ ಮಾಡ್ಬೇಕು, ಎ ಇಂದ ನೀವು ಬಿ ಗೆ ಅದನ್ನ ಮೂವ್ಮೆಂಟ್ ಮಾಡ್ಬೇಕು. ಎ ಇಂದ ಬಿ ಗೆ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಏನಾಯ್ತು, ಇಲ್ಲೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿರುತ್ತೆ, ಇದನ್ನ ನಾನು ವಿ ಎ ಅಂತ ತಗೋತೀನಿ. ಇಲ್ಲಿರೋ ಪೊಟೆನ್ಶಿಯಲ್ ನ ಏನ್ ಮಾಡ್ತೀನಿ, ವಿ ಬಿ ಅಂತ ತಗೋತೀನಿ. ಎರಡನ್ನ ಡಿಫರೆನ್ಸ್ ಮಾಡಿದ್ರೆ, ಸೊ ದಟ್ ಇಸ್ ವಿ ಬಿ ಮೈನಸ್ ವಿ ಎ ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಆಗಿರುತ್ತೆ. ಸೊ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ 2 ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ is the work done in moving a unit positive charge from one point to another point. So it is given by potential difference is equal to VB minus VA. So it is written like this, dB anta ನಾವು ಅದನ್ನ ಬರ್ಕೋಬಹುದು. Okay, this electric potential and potential difference both are scalar quantity. So they are scalar quantity that does not depends on the direction in which this charge is moving. ಅದರ ಮೇಲೆ ಅದು ಡಿಪೆಂಡ್ ಆಗಿರೋದಿಲ್ಲ. SI unit of this unit of this electric potential, it will be volt. So 1 marks ಗೆ ಕೇಳಿದಾನೆ, so what is the SI unit of electric potential or electric potential difference ಅಂತ ಕೇಳ್ತಾನೆ, it is volt. So electric potential at infinity is taken to be 0. So infinity ಒಳಗೆ ನಾವು ಅದನ್ನ ಏನ್ ಮಾಡ್ತೀವಿ, 0 ಅಂತ ತಗೊಳ್ತೀವಿ. ಯಾಕೆ 0 ಅಂತ ತಗೊಳ್ತೀವಿ ಅನ್ನೋದಕ್ಕೆ ಇವತ್ತು ಮಾಡೋ ಡಿರೈವೇಷನ್ಸ್ ಒಳಗೆ ನಿಮಗೆ ಅದು ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ಹೆಡಿಂಗ್ ಹಾಕೊಳ್ಳಿ, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು an isolated point charge. So expression for electric potential due to an isolated point charge. An isolated point charge. ಸರಿನಾ? ಸೊ ಕೆಳಗಡೆ ಏನ್ ಮಾಡಿ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲೊಂದು Q ಅನ್ನೋದೊಂದು ಪಾಸಿಟಿವ್ ಚಾರ್ಜ್, ಸೊ Q is the positive charge, ಇದು O, so this is P, B, A and E will be the electric field. So is the electric field and it is at a infinite distance, so infinity. So then draw ಮಾಡ್ಕೊಳ್ಳಿ, ಅದರ ಬರೀತೀನಿ.
in this figure, Q is the time ಕೊಡ್ತೀನಿ ನೀವು ಹಾಗೆ ಡ್ರಾ ಮಾಡ್ತಾ ಇದನ್ನ ಕೇಳ್ತಾರೆ. Q is the point charge. Q is the point charge at O. At O in free space. In free space. Okay. X is the small x. X is the distance between. H is the distance between Q, charge Q and plus 1 coulomb. Between the Q and plus 1 coulomb. Okay, let P be the point at a distance r, small r, at a distance small r from O. Either let E be the capital E be the electric field. Electric field due to electric field due to how charge? Q charge. Due to the charge Q. Let plus 1 coulomb is the charge. Plus 1 coulomb is the charge placed at A. So A placed at A, which is at a distance x from Q. So x ಇಂದ ಎಷ್ಟು ದೂರ, Q ಇಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದ್ರೆ x ದೂರದಲ್ಲಿದೆ. ಓಕೆ, ಸೊ ಬರ್ಕೊಳ್ತಿದ್ದೀರಲ್ವಾ? ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂತ ಹೇಳಿದ್ದಾರೆ. ಐಸೋಲೇಟೆಡ್ ಅಂದ್ರೆ ಮೀನಿಂಗ್ ಗೊತ್ತಿದ್ದಲ್ಲ ನಿಮ್ಗೆ. ಐಸೋಲೇಟೆಡ್ ಅಂತ ಹೇಳಿದ್ರೆ ನಿಮ್ಗೆ ಐಸೋಲೇಟೆಡ್ ಸಿಸ್ಟಮ್. ಸೊ ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳಿದ್ರೆ ದಿ ಎನರ್ಜಿ ಅಂಡ್ ದಿ ಮ್ಯಾಟರ್ ದೇ ಕೆನಾಟ್ ಬಿ ಟೇಕನ್ ಔಟ್ ಆಫ್ ದಿ ಸಿಸ್ಟಮ್. ಒಂದು ಸಿಸ್ಟಮ್ ಇಂದ ಎನರ್ಜಿನೂ ಹೊರಗಡೆ ತಗೊಳಕ್ ಆಗೋದಿಲ್ಲ, ಮ್ಯಾಟರ್ ನಮ್ಗೆ ಹೊರಗಡೆ ತಗೊಂಡೋದಿಲ್ಲ ಅಂದ್ರೆ ಇದು ಐಸೋಲೇಟ್ ಅಂತ ಹೇಳಿದ್ರೆ ಒಂದೇ ಪ್ಲೇಸ್ ಅಲ್ಲಿ. ಐಸೋಲೇಟೆಡ್ ಅಂತ ಹೇಳಿದ್ರೆ ಸಿಂಗಲ್ ಚಾರ್ಜ್ ಅಂತ. ಸೊ ಪಾಯಿಂಟ್ ಚಾರ್ಜ್ ಅಂತ ಹೇಳಿದ್ರೆ ಇಲ್ಲೊಂದು ನಾನು ಪಾಯಿಂಟ್ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಪಾಯಿಂಟ್ ನಿಮ್ಗೆ ಕಾಣಿಸುತ್ತೆ. ಈ ಪಾಯಿಂಟ್ ಅನ್ನು ಡ್ರಾ ಮಾಡಿದಾಗ ಇದು ನನ್ನ ಏರಿಯಾನ ಫೈಂಡ್ ಔಟ್ ಮಾಡಿ ಅಥವಾ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಅಂಡ್ ಇಂಪಾಸಿಬಲ್ ಆಲ್ಸೋ. ಸೊ ಪಾಯಿಂಟ್ ಚಾರ್ಜ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ಚಾರ್ಜ್ ಸೊ ಹೂಸ್ ವಾಲ್ಯೂಮ್ ಅಂಡ್ ಏರಿಯಾ ಆರ್ ನೆಗ್ಲಿಜಿಬಲ್. ಅದು ನನಗೆ ವಾಲ್ಯೂಮ್ ಮೆಜರ್ ಮಾಡೋದಕ್ಕೆ ಆಗುದಿಲ್ಲ, ಏರಿಯಾನ ಮೆಜರ್ ಮಾಡೋದಕ್ಕೆ ಆಗುದಿಲ್ಲ. ಅದನ್ನೇನ್ ಕರಿತೀವಿ ನಾವು ಪಾಯಿಂಟ್ ಚಾರ್ಜ್ ಅಂತ ಕರಿತೀವಿ. ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂತ ಹೇಳಿದ್ರೆ ಸಿಂಗಲ್ ಪಾಯಿಂಟ್ ಚಾರ್ಜ್ ಅಂತ. ಬೇರೆ ಯಾವ್ದು ನನಗೆ ಚಾರ್ಜಸ್ ಗಳಿಲ್ಲ, ಓನ್ಲಿ ಒಂದು ಚಾರ್ಜ್ ನನಗೆ ಇದೆ ಅಂತ ಹೇಳಿ. ಇಲ್ಲಿ ಯಾವ್ದು ನನಗೆ ಐಸೋಲೇಟೆಡ್ ಚಾರ್ಜ್ ಅಂತ ಹೇಳಿದ್ರೆ ದಿಸ್ ಕ್ಯೂ ವಿಲ್ ಬಿ ದಿ ಐಸೋಲೇಟೆಡ್ ಚಾರ್ಜ್ ಆಗುತ್ತೆ. ಈ ಕ್ಯೂ ಐಸೋಲೇಟೆಡ್ ಚಾರ್ಜ್ ಅನ್ನ ನಾವೇನ್ ಮಾಡ್ಬೇಕು, ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎಷ್ಟು ಬರ್ತಾ ಇದೆ ಅದನ್ನ ನಾನು ಫೈಂಡ್ ಔಟ್ ಮಾಡ್ಬೇಕು. ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು 1 ಕೂಲಂಬ್ ಆಫ್ ಚಾರ್ಜ್ ನ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜ್ ನ ಫಸ್ಟ್ ಏನ್ ಮಾಡ್ತೀನಿ, ಇನ್ಫಿನಿಟಿ ಇಂದ ತಂದು. ಸೊ ಓಕೆ, ಇನ್ಫಿನಿಟಿ ಇಂದ ತಂದು ಏನ್ ಮಾಡ್ತೀನಿ ನಾನು ಎ ಪ್ಲೇಸ್ ಅಲ್ಲಿ ನಾನು ಅದನ್ನ ಇಡ್ತೀನಿ. ಸೊ ಎ ಪ್ಲೇಸ್ ಅಲ್ಲಿ ಇಡ್ತೀನಿ. ಅವಾಗ ಏನಾಯ್ತು ನನಗೆ, ಸೊ ಏನು ನನಗೆ ಅಪೋಸಿಷನ್ ನನಗೆ ಜಾಸ್ತಿ ಇರೋದಿಲ್ಲ, ಎ ಪ್ಲೇಸ್ ನನಗೆ ಇಟ್ಟಾಯ್ತು. ಆಮೇಲೆ ಏನ್ ಮಾಡ್ಬೇಕು, ನಾನು ಎ ಪ್ಲೇಸ್ ಅಲ್ಲಿ ಇಟ್ಟಿರೋದು ಎ ಇಂದ ಬಿ ಗೆ ನಾನು ಏನ್ ಮಾಡ್ಬೇಕು, ಅದನ್ನ ಮೂವ್ಮೆಂಟ್ ಮಾಡ್ಬೇಕು. ಅಲ್ಲಿ ಎಷ್ಟು ಡಿಸ್ಟೆನ್ಸ್ ನನಗೆ ಇದೆ ಅಂತ ಹೇಳಿದ್ರೆ dx ವಿಲ್ ಬಿ ದಿ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ನನಗೆ ಆಗಿರುತ್ತೆ. ಓಕೆ, ಫಸ್ಟ್ ಏನ್ ಮಾಡ್ಬೇಕು, ಇನ್ಫಿನಿಟಿ ಇಂದ ತಂದು ನಾನು ಪಾಯಿಂಟ್ ಎ ಒಳಗೆ ನಾನು ಅದನ್ನ ಇಡಬೇಕು. ಸೊ ಪಾಯಿಂಟ್ ಎ ಒಳಗೆ ಇಟ್ಟಾಗ ನನಗೆ ಏನಾಗುತ್ತೆ, ಐ ವಿಲ್ ಬಿ ಗಿವಿಂಗ್ ಸರ್ಟನ್
ವರ್ಕ್ ಡನ್ ನನಗೆ ಸಿಗುತ್ತೆ. ಹೇಗ್ ಮಾಡ್ತೀರಾ ಅಂದ್ರೆ V is equal to W divided by ನಾವು Q ಅಂತ ನಾವು ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲೊಂದು ನನಗೆ ಏನಾಯ್ತು ವರ್ಕ್ ಕ್ರಿಯೇಟ್ ಆಯ್ತು. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಎ ಗೆ ಮೂವ್ಮೆಂಟ್ ಆಯ್ತು. ಎ ಇಂದ ಏನ್ ಮಾಡ್ಬೇಕು ನಾನು ಬಿ ಗೆ ಮೂವ್ಮೆಂಟ್ ಮಾಡ್ಬೇಕು. ಸೊ ಎ ಮತ್ತೆ ಬಿ ಅಲ್ಲಿ ಎಷ್ಟು ನನಗೆ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ dx ಅನ್ನೋದು ನನಗೆ ಡಿಸ್ಟೆನ್ಸ್ ಇದೆ. ಓಕೆ, ನಾನು ಎಲ್ಲಿ ನಾನು ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಪೊಟೆನ್ಶಿಯಲ್ ನ ಫೈಂಡ್ ಔಟ್ ಮಾಡ್ಬೇಕು. ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪೊಟೆನ್ಶಿಯಲ್ at point P. ಓಕೆ, ಇಲ್ಲಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು an isolated point charge ಅಂತ ಹೇಳಿದ್ರೆ ನಾನು ಎಲ್ಲಿ ಫೈಂಡ್ ಔಟ್ ಮಾಡ್ತಿದ್ದೀನಿ ಪೊಟೆನ್ಶಿಯಲ್ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಡೂ ದಿ ಪೊಟೆನ್ಶಿಯಲ್ at the point P. ಓಕೆ, ಯಾಕೆ ಇಲ್ಲಿ 2-3 ಸತಿ ಅದನ್ನ ಮೂವ್ಮೆಂಟ್ ಮಾಡ್ಬೇಕು? ಇನ್ಫಿನಿಟ್ ಅಂತಂದು ಎ ಗೆ ಇಟ್ವಿ, ಆಮೇಲೆ ಎ ಇಂದ ಬಿ ಗೆ ಇಟ್ವಿ, ಆಮೇಲೆ ಬಿ ಇಂದ ಏನ್ ಮಾಡ್ತೀವಿ ಪಿ ಗೆ ಇಟ್ಕೊಂಡು ಇಲ್ಲಿ ನನಗೆ ಎಷ್ಟು ಪೊಟೆನ್ಶಿಯಲ್ ಅಂತ ನಾವು ಫೈಂಡ್ ಔಟ್ ಮಾಡ್ತಿದ್ವಿ, ಹೌದಲ್ವಾ? ಡೈರೆಕ್ಟ್ ಆಗಿ ನಾನು ಏನ್ ಮಾಡಕ್ ಆಗೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಇಲ್ಲಿ ಇನ್ಫಿನಿಟ್ ಇಂದ ತಂದು ಪಿ ಗೆ ಇಟ್ಬಿಡಿ, ಸೊ ಪಿ ಗೆ ಇಟ್ಕೊಂಡು ಡೈರೆಕ್ಟ್ ಆಗಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಯಾಕೆ ಡಿಫಿಕಲ್ಟ್ ಅಂದ್ರೆ ಒಂದಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಿಮ್ಗೆ. ಸೊ ನೀವು ಜಸ್ಟ್ ಊಟ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ಒಂದು ಪ್ಲೇಟ್ ಇದೆ, ಆ ಪ್ಲೇಟ್ ಒಳಗೆ ನಿಮ್ಗೆ ಒಂದ್ ಕಡೆ ಅನ್ನ ಇದೆ, ಸೊ ರೈಸ್ ಇದೆ, ಆಮೇಲೆ ಸಾಂಬಾರ್ ಅದನ್ನ ಮಿಕ್ಸ್ ಮಾಡಿರ್ತೀರಾ, ಇಲ್ಲೊಂದು ಪಲ್ಯ ಇದೆ. ಓಕೆ, ಆಮೇಲೆ ಒಂದು ಏನೋ ಒಂದು ವೆಜಿಟೇಬಲ್ 2 ತರದ ಪಲ್ಯ ಇದೆ ಅನ್ಕೊಳ್ಳಿ, ಪಾಯಸ ಇದೆ ಅನ್ಕೊಳ್ಳಿ, ಅದೊಂದು ಉಪ್ಪಿನಕಾಯಿ ಇದೆ. ಇಷ್ಟೆಲ್ಲ ನಿಮ್ ಪ್ಲೇಟ್ ಅಲ್ಲಿ ಇರುತ್ತೆ. ಹೇಗಿದ್ರು ಹೊಟ್ಟೆಗೆ ಎಲ್ಲ ಹೋಗೋದು ಅಲ್ವಾ? ಎಲ್ಲಾನು ಒಂದೊಂದ್ಸತಿ ಬಾಯಿಗೆ ಹಾಕೊಂಡ್ಬಿಡ್ಬೋದಲ್ಲ, ಆಗತ್ತಾ? ಬಾಯಿ ಹಾಕೋಣಕ್ಕೆ ಆಗುದಿಲ್ಲ. ಅವಾಗ ಏನ್ ಮಾಡಿ ಸ್ವಲ್ಪ ಸ್ವಲ್ಪ ತಿಂತೀರಾ. ಅದೇ ರೀತಿ ನಾವೇನ್ ಮಾಡ್ಬೇಕು, ಇನ್ಫಿನಿಟ್ ಇಂದ ಡೈರೆಕ್ಟ್ ಆಗಿ ಪಾಯಿಂಟ್ ಬಿ ಗೆ ನಮ್ಗೆ ಇಡೋದಕ್ಕಾಗುದಿಲ್ಲ. ಫಸ್ಟ್ ಏನ್ ಮಾಡ್ಬೇಕು, ಪಾಯಿಂಟ್ ಎ ಗೆ ಹಾಕ್ಬೇಕು, ಆಮೇಲೆ ಪಾಯಿಂಟ್ ಬಿ ಗೆ ತಗೊಂಡ್ ಬರ್ಬೇಕು. ಬಿ ಇಂದ ಏನ್ ಮಾಡ್ಬೇಕು, ನಾನು ಪಿ ಗೆ ಅದನ್ನ ಮೂವ್ಮೆಂಟ್ ಮಾಡಿ ಪಿ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅನ್ನೋದನ್ನ ನಾನು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಗೊತ್ತಾಗ್ತಿದೆ? ಅರ್ಥ ಆಗ್ತಿದ್ದೀನಾ? ಸೊ ಅರ್ಥ ಆಗ್ತಿದ್ದೀನಾ? ಓಕೆ. ಎಸ್ ಸರ್. ಸೊ ಈಗೇನ್ ಮಾಡ್ಬೇಕು, ನಾವು ಪಾಯಿಂಟ್ ಪಿ ಒಳಗೆ ಸೊ ಎಷ್ಟು ಪೊಟೆನ್ಶಿಯಲ್ ಇರುತ್ತೆ ಅದನ್ನ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಇನ್ಫಿನಿಟ್ ಇಂದ ಎ ತಂದ್ವಿ, ಎ ಇಂದ ಬಿ ತಗೊಂಡ್ವಿ ಅಂತ ಹೇಳಿದ್ರೆ ಎಲ್ಲಾ ಕಡೆ ನಾವೇನ್ ಮಾಡ್ಬೇಕು, ವರ್ಕ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಬಿ ಇಂದ ಪಿ ಮಾಡ್ಕೊಂಡು ಪಿ ಅಲ್ಲಿ ಫೈನ್ ಒಳಗೆ ನನಗೆ ಪೊಟೆನ್ಶಿಯಲ್ ಎಷ್ಟು ಬರುತ್ತೆ ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇನ್ ದಿಸ್ ಫಿಗರ್ ಕ್ಯೂ ಇಸ್ ದಿ ಪಾಯಿಂಟ್ ಚಾರ್ಜ್ ಎಟ್ ಓ. ಸೊ ಎಟ್ ಓ ದಲ್ಲಿ ನನಗೆ ಕ್ಯೂ ಅನ್ನೋದೊಂದು ಪಾಯಿಂಟ್ ಚಾರ್ಜ್ ಇದೆ. ಈ ಕ್ಯೂ ಚಾರ್ಜ್ ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳಂಗೆ ಹೀಗೆ ಹೋಗ್ತಾ ಇದೆ. ಈ ವಿಲ್ ಬಿ ದಿ electric field ಅಂತ ನಮಗೆ ಕ್ರಿಯೇಟ್ ಆಗುತ್ತೆ. and x is the distance between q and this 1 coulomb of charge. 1 coulomb of charge q ಇಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದ್ರೆ x ದೂರದಲ್ಲಿದೆ. let p be a point at a distance r from o. so q ಮತ್ತೆ this o ಮತ್ತೆ p ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂದ್ರೆ r ಅನ್ನೋ ಡಿಸ್ಟೆನ್ಸ್ ಇದೆ. and let 1 coulomb of the charge placed at a which is at a distance x from q. okay, so x from q, so ಇಲ್ಲಿಂದ ಇಷ್ಟು ಡಿಸ್ಟೆನ್ಸ್ ಇದೆ. Okay, next line ಬರ್ಬೋದು. So a and b ನಾವು ಬರ್ದಿಲ್ಲ. So next line, a and b are the 2 points separated by a small distance. This is a small distance of dx. Okay, so therefore from Coulomb's law, so ನಾವು Coulomb's law ನ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ಫಸ್ಟ್ ನೋಡಿ. ನಾವಿಲ್ಲಿ ವರ್ಕ್ ಡನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ವರ್ಕ್ ಡನ್ ಇಸ್ ಈಕ್ವಲ್ ಟು, ಸೊ ವಿ ನೋ ದಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಆಯ್ತು. ನನಗೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಅಂತ ನನಗೆ ಗೊತ್ತಿದೆ. ಫೋರ್ಸ್ ಅನ್ನು ನಾನು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಫೋರ್ಸ್ ನನಗೆ ಕ್ಯಾಲ್ಕುಲೇಟ್ ಮಾಡಿದೆ, ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡಿದೆ ನನಗೆ ಅನ್ಸುತ್ತೆ ವರ್ಕ್ ಡನ್ ಸಿಗುತ್ತೆ. ಈ ವರ್ಕ್ ಡನ್ ಏನ್ ಮಾಡ್ತೀನಿ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡ್ ಬೈ ಕ್ಯೂ ಅಂತ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಏನಾಯ್ತು, ನನಗೆ ಪೊಟೆನ್ಶಿಯಲ್ ಡ್ಯೂ ಟು ನನಗೆ ಐಸೋಲೇಟೆಡ್ ಚಾರ್ಜ್ ನನಗೆ ಸಿಕ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಾನು ವರ್ಕ್ ಡನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಏನ್ ಹೇಳ್ತಿದ್ವಿ, ಎ ಇಂದ ಬಿ ಗೆ ಮೂವ್ಮೆಂಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ನನಗೆ ಎಷ್ಟು ಚಾರ್ಜಸ್ ಗಳಿದೆ, 1 ಕೂಲಂಬ್ ಆಫ್ ಚಾರ್ಜ್ ಇದೆ ಅಂಡ್ ಕ್ಯೂ ಅನ್ನೋದು ನನಗೆ ಚಾರ್ಜ್ ಇದೆ. ಎಷ್ಟು ಡಿಸ್ಟೆನ್ಸ್ ಬರ್ತಿದೆ ಅಂತ ಹೇಳಿದ್ರೆ dx ವಿಲ್ ಬಿ ನನಗೆ ಡಿಸ್ಟೆನ್ಸ್ ಅಂತ ಆಯ್ತು. ಈಗ ನಾನು ಏನ್ ಮಾಡ್ತೀನಿ, ಈ ಚಾರ್ಜ್ ನ ತಗೊಳ್ತೀನಿ, ಅಟ್ ಓ ತಗೊಳ್ತಾ ಇದ್ದೀನಿ. ಹೀಗ್ ಬಂತು ಈ ಸಿಚುವೇಶನ್ ಈಗ ತಗೊಂಡ್ರೆ ಸೊ ಹೀಗ್ ನನಗೆ ಬರುತ್ತೆ. ಇದು ನನಗೆ ಏನಾಯ್ತು, ಪಾಯಿಂಟ್ ಓ ಆಯ್ತು.
ಇದು ನನಗೆ ಏನಾಯ್ತು ಪಾಯಿಂಟ್ ಎ ಅಂತ ಆಯ್ತು. ಇವೆರಡು ಮಿಡ್ಲ್ ಡಿಸ್ಟೆನ್ಸ್ ಎಷ್ಟು ಬರ್ತಿದೆ ನನಗೆ ಎಕ್ಸ್ ಅಂತ ಆಯ್ತು. ಇದ್ರೊಳಗೆ ನಾನು ಏನ್ ಮಾಡ್ಬೇಕು, ಇಲ್ಲಿ ಚಾರ್ಜ್ ಎಷ್ಟಿದೆ ಕ್ಯೂ ಅನ್ನೋ ಚಾರ್ಜ್ ಇದೆ, ಇಲ್ಲಿ ನನಗೆ ಪ್ಲಸ್ 1 ಕೂಲಂಬ್ ಆಫ್ ನನಗೆ ಚಾರ್ಜ್ ಇದೆ. ಈ ಮಿಡ್ರೊಳಗೆ ಎಷ್ಟು ನನಗೆ ಫೋರ್ಸ್ ಬರುತ್ತೆ, ಆ ಫೋರ್ಸ್ ಅನ್ನ ಏನ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಫೋರ್ಸ್ ಇಸ್ ನಥಿಂಗ್ ಬಟ್ ದಿ ಕೂಲಂಬ್ ಫೋರ್ಸ್ ಅಂತ ಆಯ್ತು. ಸರಿ, ನಾವು ಮಾಡ್ಕೋಬೋದಾ? ಸೊ ಫ್ರಮ್ ಕೂಲಂಬ್ಸ್ ಲಾ ಯು ಕ್ಯಾನ್ ರೈಟ್ ಇಟ್ ಆಸ್ ಎಫ್ ಇಸ್ ಈಕ್ವಲ್ ಟು, ಸೊ ಏನ್ ಹೇಳ್ತೇವೆ ಕೂಲಂಬ್ಸ್ ಲಾ 1 ಡಿವೈಡೆಡ್ ಬೈ 4 pi epsilon naught. So q1 q2 ಹೀಗಿರೋದ ಈಕ್ವೇಶನ್. F is equal to, so 1 divided by 4 pi epsilon naught q1 q2 divided by r square ಅಂತ ಇದೆ. So what is the value of q1? q1 is equal to ಏನಿದೆ ಇಲ್ಲಿ q ಇದೆನಾ? So q1 is equal to q ಆಯ್ತು. q2 is equal to ಎಷ್ಟಿದೆ? q2 is equal to plus 1 ಕೂಲಂಬ್ ಇದೆನಾ? So q2 is equal to, this will be plus 1 ಕೂಲಂಬ್. ಡಿಸ್ಟೆನ್ಸ್ ಎಷ್ಟಿದೆ? r is equal to ಎಷ್ಟಿದೆ? x ಅಂತ ಇದೆನಾ? r is equal to x. So therefore f is equal to 1 divided by 4 pi epsilon naught. So ಅದನ್ನ ಬರೀ q into 1 ಕೂಲಂಬ್ divided by, it will be x square ಅಂತ ತಗೊಳ್ಳಿ. Take it as equation number 1. So ಗೊತ್ತಾಗ್ತಿದೆನಾ? ಇದನ್ನ ಸೈಡಿಗೆ, ಡಯಾಗ್ರಾಮ್ ಬೇಡ, ಡೋಂಟ್ ರೈಟ್ ದಿಸ್ ಡಯಾಗ್ರಾಮ್. ಇದನ್ನ ಸೈಡಿಗೆ ಇರಲಿ. f is equal to 1 divided by 4 pi epsilon naught ಅಂತ ಬರ್ಕೊಂಡು q1 is equal to q, q2 is equal to 1 ಕೂಲಂಬ್, r is equal to x. ಸರಿನಾ? ಸೊ ಆಯ್ತಾ, ಬರ್ಕೊಂಡಾಯ್ತಾ? ಸೊ f is equal to 1 divided by 4 pi epsilon naught q into 1 divided by x square ಅಂತ ಆಯ್ತು. ಸೊ ನೆಕ್ಸ್ಟ್ ಈಗೇನ್ ಮಾಡ್ಬೇಕು ನಾವು? ವರ್ಕ್ ಡನ್ ಮಾಡ್ಬೇಕು. ಸೊ therefore, ಸೊ ಫೋರ್ಸ್ ನಮಗೆ ಸಿಕ್ತು, ವರ್ಕ್ ಡನ್ ಫೈಂಡ್ ಔಟ್ ಮಾಡ್ಬೇಕು. therefore the work done in moving 1 coulomb of charge, in moving 1 coulomb of charge, 1 coulomb of charge, 1 coulomb of charge from A to B, from A to B is, so A to B is ಏನಾಗಬೇಕು? ಸೊ ಅದನ್ನ ನಾವು ಸ್ಮಾಲ್ dw, ಯಾಕಂದ್ರೆ ಡಿಸ್ಟೆನ್ಸ್ ನನಗೆ ಏನಿತ್ತು ಸ್ಮಾಲ್ ಇತ್ತು. ಸೊ dw is equal to, ಸೊ dw ಬೇಡ, ಸೊ ನೀವು ಅದನ್ನ ಮಾಡಿ ವರ್ಕ್ ಡನ್ ಅಂತ ತಗೋ. ಸೊ that is equal to work done is equal to force into displacement. ಸರಿನಾ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಈ ವರ್ಕ್ ಡನ್ ಏನಾಗಿದೆ ಬಟ್ dw is equal to, it is minus f into dx, ಸೊ ನೆಗೆಟಿವ್ ಸೈನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನೀವೇನ್ ಮಾಡ್ತೀರಾ? ವರ್ಕ್ ಇಸ್ ಡನ್ ಅಗೇನ್ಸ್ಟ್ ದಿಸ್ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಇಲೆಕ್ಟ್ರಿಕ್ ಫೀಲ್ಡ್ ನನ್ಗೆ ಏನಾಗ್ತಿದೆ? ಈ ಡೈರೆಕ್ಷನ್ ಇದೆ, ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇದೆ. ನೀವು ವರ್ಕ್ ಅನ್ನ ಏನ್ ಮಾಡ್ತಿದ್ರಿ? ಯು ಆರ್ ಡೂಯಿಂಗ್ ಇನ್ ದಿಸ್ ಡೈರೆಕ್ಷನ್. ಆ ಬೋತ್ ಏನಾಗಿದೆ? ದೇ ಆರ್ ಅಪೋಸಿಟ್ ಇರೋದ್ರಿಂದ ನಾವೇನ್ ಬರೀತಿದ್ವಿ? ಸೊ ನೆಗೆಟಿವ್ ಸೈನ್ ಅನ್ನು ತಗೊಂಡಿದ್ವಿ. ಸೊ ಅದ್ರ ಕೆಳಗಡೆ ಬರೀಬೇಕು, where negative sign is, where negative sign indicates that, where negative sign indicates that the work is done against the electric field, ಸೊ electric field ಗೆ ಅಪೋಸಿಟ್ ಆಗಿ ನೀವೇನ್ ಮಾಡಿದಿರಾ? ವರ್ಕ್ ಮಾಡಿದಿರಾ. ಇದು ನನ್ಗೆ ಏನಾಯ್ತು? ಎ ಇಂದ ಬಿ ಮೂವ್ಮೆಂಟ್ ಮಾಡೋದಕ್ಕೆ ನನ್ಗೆ ವರ್ಕ್ ಡನ್ ಆಯ್ತು. ಬಟ್ ನಾನೇನ್ ಮಾಡ್ಬೇಕು? ಇನ್ಫಿನಿಟಿಯಿಂದ ತಂದು, ಸೊ ಹೀಗಿತ್ತು ಡಯಾಗ್ರಾಮ್, ಇನ್ಫಿನಿಟಿನ ತಂದು ಏನ್ ಮಾಡ್ಬೇಕಿತ್ತು? ನಾನು ಪಾಯಿಂಟ್ ಪಿ ಒಳಗೆ ಅದನ್ನ ಇಡಬೇಕಿತ್ತು. ಈಗ ನಾನು ವರ್ಕ್ ಅನ್ನ ಏನ್ ಮಾಡ್ಕೊಂಡೆ? ಎ ಇಂದ ಬಿ ಗೆ ವರ್ಕ್ ಅನ್ನ ಅದನ್ನ ಮಾಡ್ಕೊಂಡೆ. ಆಮೇಲೆ ಏನ್ ಮಾಡ್ತೀನಿ? ನಾನು ಬಿ ಇಂದ ಪಿ ಗೆ ಎಷ್ಟಿದೆ ವರ್ಕ್ ಅನ್ನ ಮಾಡ್ಕೊಳ್ತೀನಿ. ಆಮೇಲೆ ಪಿ ಇಂದ ಇಲ್ಲಿಗೆ ಎಷ್ಟು ಬರುತ್ತೆ, ಇನ್ಫಿನಿಟಿಯಿಂದ ಇಲ್ಲಿಗೆ ಎಷ್ಟು ವರ್ಕ್ ಬರುತ್ತೆ ಅಂತ ಮಾಡ್ಕೊಳ್ತಾ ಹೋಗ್ತೀನಿ. ಅಂತ ಹೇಳಿದ್ರೆ ಸ್ಮಾಲರ್ ವರ್ಕ್. ಇದು dw ವರ್ಕ್ ಆಯ್ತು, ಇದು ನನಗೆ dw ವರ್ಕ್ ಆಯ್ತು. ನನಗೆ ಟೋಟಲ್ ವರ್ಕ್ ಡನ್ ಬೇಕು. ಟೋಟಲ್ ವರ್ಕ್ ಡನ್ ಎಲ್ಲಿಂದ ಬೇಕು? ಇನ್ಫಿನಿಟಿಯಿಂದ ಪಾಯಿಂಟ್ ಪಿ ಗೆ ನನಗೆ ಟೋಟಲ್ ವರ್ಕ್ ಡನ್ ಮಾಡ್ಬೇಕು. ಈಗ ಟೋಟಲ್ ವರ್ಕ್ ಡನ್ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು? ಐ ಹ್ಯಾವ್ ಟು ಟೇಕ್ ದಿ ಇಂಟಿಗ್ರೇಷನ್.
ಈ ತರ ಡಿರೈವೇಶನ್ ನೀವು ಫಸ್ಟ್ ಇಯರ್ ಕ್ಲಾಸಸ್ ಅಲ್ಲಿ ಮಾಡಿದೀರಾ. ಥರ್ಮೋಡೈನಮಿಕ್ಸ್ ಮಾಡ್ಬೇಕಾದ್ರೆ ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೊಸೆಸ್ ಅಂಡ್ ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಮಾಡಿದೀವಿ. ಓಕೆ, ನೀವು ಫಸ್ಟ್ ಏನ್ ಮಾಡ್ತೀರಾ, ಸ್ಮಾಲರ್ ವರ್ಕ್ ಡನ್ DW ಮಾಡ್ಕೊಂಡಿರ್ತೀರಾ. ಆಮೇಲೆ ಟೋಟಲ್ ವರ್ಕ್ ಡನ್ W ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ DW ಅಂತ ಮಾಡ್ತೀರಾ. ಇಲ್ಲ ಅಷ್ಟೇ ಮಾಡ್ಬೇಕು, ಸೇಮ್ ಪ್ರೊಸೀಜರ್ ಅನ್ನ ನೀವು ಅದನ್ನ ಫಾಲೋ ಮಾಡ್ಬೇಕು. ಓಕೆ, ಸೊ therefore total work done, therefore the total work done in moving a charge plus 1 coulomb from x is equal to infinity to x is equal to r is given by. So total work done in moving a charge plus 1 coulomb from x is equal to infinity to x is equal to r is given by. So therefore ಅದನ್ನ ಏನ್ ಬರಬೇಕು, W is equal to ಏನ್ ಮಾಡ್ಬೇಕು, ಇಂಟಿಗ್ರೇಷನ್ ತಗೋಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ, x is equal to infinity ಇಂದ ಎಲ್ಲಿಗೆ ಎಂಡ್ ಮಾಡ್ತಿದ್ದೀರಾ, x is equal to r ಗೆ ಎಂಡ್ ಮಾಡ್ತಿದ್ದೀರಾ. ಇಲ್ಲಿ ಏನಾಗಬೇಕು, ಸ್ಮಾಲರ್ ವರ್ಕ್ ಡನ್ ಎಷ್ಟು ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ, DW ಅಂತ ಮಾಡ್ಕೊಂಡಿದ್ದೀರಾ. ಓಕೆ, W is equal to x is equal to infinity to x is equal to r DW. ಈಗ ಏನ್ ಮಾಡ್ಬೇಕು, ನೀವು DW ವ್ಯಾಲ್ಯೂನ ಸಾಲ್ವ್ ಮಾಡ್ಕೋಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. This implies, so W is equal to, so infinity to r, W ಎಷ್ಟಿದೆ, so that is f into dx. But what is f, ಹೇಗೆ ಬರ್ಕೊಳ್ತಾ ಹೋಗ್ಬೋದಾ, so it will be infinity to r. f ಅನ್ನೋದು ಎಷ್ಟಿದೆ, ಕ್ಯಾಲ್ಕುಲೇಟ್ ಮಾಡಿದ್ರೆ f ಅನ್ನೋದು ಎಷ್ಟಿತ್ತು ನಿಮ್ಗೆ, ಮೈನಸ್ ಅನ್ನ ಹೊರಗೆ ತಗೊಳ್ತೀನಿ, ಮೈನಸ್ ಇಲ್ಲಿ ಹೊರಗೆ ತಗೊಂಡಿದ್ದೀನಿ, 1 divided by 4 pi epsilon naught. So q into 1 coulomb ಅಂತ ಇದೆ, q into 1 coulomb ಅಂತ ಹೇಳಿದ್ರೆ it will be q divided by ನಿಮ್ಗೆ ಏನಿದೆ x square ಅಂತ ಇದೆ. So x square into ನಿಮ್ಗೆ ಎಷ್ಟು ಬರುತ್ತೆ, dx ಅಂತ ನಿಮ್ಗೆ ಬರುತ್ತೆ, ಸರಿನಾ. ಸೊ ಮೈನಸ್ 1 divided by 4 pi epsilon naught q divided by x square ಅಂತ. 1 divided by 4 pi epsilon naught ಮತ್ತೆ q ಅನ್ನೋದು ಕಾಮನ್, ಅದನ್ನ ಏನ್ ಮಾಡಿ ಹೊರಗಡೆ ತಗೊಳ್ಳಿ. ಅವಾಗ ಏನಾಯ್ತು, this implies W is equal to minus q divided by 4 pi epsilon naught, integration from infinity to r. So infinity to r, 1 divided by x square into dx. So ಹೇಗೆ ಸಾಲ್ವ್ ಮಾಡ್ತೀರಾ, ಇಂಟಿಗ್ರೇಷನ್ ಆಫ್ 1 divided by x square into dx ಮತ್ತೆ ಹೇಳ್ಬೇಕಾ. ಸೊ ಇಂಟಿಗ್ರೇಷನ್ ಹೇಗೆ ಬರೀತೀರಾ ಅಂತ ಹೇಳಿದ್ರೆ, ಇಂಟಿಗ್ರೇಷನ್ ಜನರಲ್ ಫಾರ್ಮುಲಾ ಇದೆ ಆಯ್ತಾ, ಈ ಕಡೆ ಬರ್ಕೊಳ್ಳೋದು ಏನು ಬರಿಬೇಡಿ, ಸೈಡಿಗೆ ಬರೆಯೋದನ್ನ. ಸೊ ಇಂಟಿಗ್ರೇಷನ್ ಫಾರ್ಮುಲಾ, ಜನರಲ್ ಫಾರ್ಮುಲಾ ಇದೆ, ಇಂಟಿಗ್ರೇಷನ್ ಆಫ್ x to the power n dx is equal to ಎಷ್ಟು ಬರುತ್ತೆ, x to the power of n plus 1 divided by n plus 1. ಸೊ ಮ್ಯಾಥ್ಸ್ ಅಲ್ಲಿ ನಿಮಗೆ ಡೀಟೇಲ್ ಆಗಿದೆ, ಫಸ್ಟ್ ಇಯರ್ ನಾವು ಫಿಸಿಕ್ಸ್ ಅಲ್ಲಿ ಅದನ್ನ ಯೂಸ್ ಮಾಡಿದೀವಿ. ಇಲ್ಲೇನಿದೆ, ನನಗೆ ಇಂಟಿಗ್ರೇಷನ್ ಆಫ್ 1 divided by x square dx ಅಂತ ಇದೆ. ಇದನ್ನ ಈಗ ಬರ್ಕೋಬಹುದಾ, ಇಂಟಿಗ್ರೇಷನ್ 1 divided by x square ಅನ್ನು x to the power of minus 2 ಅಂತ ಬರ್ಕೋಬಹುದಾ. ಸೊ ಪ್ಲಸ್ 2 ಇರೋದು ಮೇಲ್ಗಡೆ minus 2 into dx ಅಂತ ಇದೆ. ಈಗ ಮಾಡಿ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, x to the power of minus 2 plus 1 divided by x to the minus 2 plus 1. ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ, x to the power of minus 2 plus 1 ಅಂತ ಹೇಳಿದ್ರೆ x to the power of minus 1 ಆಯ್ತು. ಇಲ್ಲಿ ಏನ್ ಬರುತ್ತೆ, minus 2 plus 1 ಅಂತ ಹೇಳಿದ್ರೆ minus 1 ಆಯ್ತು. ಇದನ್ನ ಸಾಲ್ವ್ ಮಾಡಿ ನೀವು ಏನ್ ಮಾಡ್ಬೋದು, minus 1 divided by x ಅಂತ ನಿಮಗೆ ವ್ಯಾಲ್ಯೂ ಬರುತ್ತೆ. ಅದನ್ನ ಸೈಡ್ಗೆ ನೀವು ನೆನ್ಪಿಟ್ಕೊಂಡಿರ್ಬೇಕು, ಸರಿನಾ. ಗೊತ್ತಾಯ್ತಾ ಅದು, ಫಸ್ಟ್ ಇಯರ್ ಮತ್ತೆ ಪದೇ ಅದೇ ಮಾಡೋದಕ್ಕೆ ಆಗುದಿಲ್ಲ ಆಯ್ತಾ. ನಿಮ್ಗೆ ಡೀಟೇಲ್ ಆಗಿ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಂಪ್ಲೈಸ್ W is equal to ಏನಿದೆ ನಮ್ಮ ಹತ್ರ ಇಲ್ಲಿ, ಸೊ minus q divided by it will be 4 pi epsilon naught, ಸರಿನಾ. ಸೊ ಇಂಟಿಗ್ರೇಷನ್ ವ್ಯಾಲ್ಯೂ ಎಷ್ಟು ಬಂತು ನಿಮಗೆ, ಇಂಟಿಗ್ರೇಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ, minus 1 divided by x ಅಂತ ಬರುತ್ತೆ. ಅದ್ ಹೇಗ್ ಬರುತ್ತೆ ಅಂತ ನೀವು ಸೈಡ್ ಬೇಕಾದ್ರೆ ಬರ್ಕೊಂಡಿರಿ, ಎಕ್ಸಾಮ್ ಅಲ್ಲಿ ಕೇಳಿದಾಗ ಬರೆಯೋ ಅವಶ್ಯಕತೆ ಇಲ್ಲ ಆಯ್ತಾ. minus 1 divided by x, ಇದು ನನಗೆ ಲೋವರ್ ಲಿಮಿಟ್ ಇನ್ಫಿನಿಟಿ ನೀವು ಎಲ್ಲಿಗೆ ಏನ್ ಮಾಡ್ತಿದ್ದೀರಾ, r ಗೆ ಅದನ್ನ ಎಂಡ್ ಮಾಡ್ತಾ ಇದ್ದೀರಾ. ಸೊ ಇಷ್ಟು ಗೊತ್ತಾಯ್ತಾ, ಇಷ್ಟು ಗೊತ್ತಾದ್ರೆ ಹೇಳಿ, ನೆಕ್ಸ್ಟ್ ಸ್ಲೈಡ್ ಗೆ ಹೋಗ್ಬೇಕು ನಾನು, ಗೊತ್ತಾಗ್ತದೆ. ಓಕೆ, so W is equal to minus q divided by 4 pi epsilon naught.
ಬ್ರಾಕೆಟ್ ಒಳಗೆ -1/x ಫ್ರಮ್ ಇನ್ಫಿನಿಟಿ ಟು ಆರ್. ಆಯ್ತಾ? ಸೊ ನೆಕ್ಸ್ಟ್ ಲೈನ್ ಒಳಗೆ ಏನ್ ಮಾಡ್ಬೇಕು ನೀವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಆ ಮೈನಸ್ ಅನ್ನ ಹೊರಗಡೆ ತಗೊಂಡ್ರೆ ಹೊರಗಡೆ ಇನ್ನೊಂದು ಮೈನಸ್ ಇದೆ, ಅದು ಪ್ಲಸ್ ಆಗುತ್ತಾ? therefore w is equal to ನಿಮ್ಗೆ ಎಷ್ಟು ಬರುತ್ತೆ? q divided by 4πε0 ಅಂತ ಆಯ್ತು. ಇಲ್ಲೊಂದು ಮೈನಸ್ ಇತ್ತು, ಒಳಗಡೆ ಒಂದು ಮೈನಸ್ ಇತ್ತು, ಅದನ್ನ ಹೊರಗಡೆ ತಗೊಂಡಾಗ ಏನಾಯ್ತು? ಅದು ಪ್ಲಸ್ ಆಯ್ತು. ಸೊ ಬ್ರಾಕೆಟ್ ಫಸ್ಟ್ ಏನ್ ಮಾಡ್ಬೇಕು ನೀವು? ಅಪ್ಪರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅಪ್ಪರ್ ಲಿಮಿಟ್ ಅಂದ್ರೆ r ಅಂತ ಇದೆ, 1 divided by r ಅಂತ ಆಯ್ತು. -1 divided by ನಿಮ್ಗೆ ಎಷ್ಟು ಬಂತು? ಇನ್ಫಿನಿಟಿ ಅಂತ ನಿಮ್ಗೆ ಬರುತ್ತೆ. ಸರಿನಾ? ಇದು ನನಗೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಬಟ್ ವಾಟ್ ಈಸ್ 1 divided by ಇನ್ಫಿನಿಟಿ? ಸೊ 1 divided by ಇನ್ಫಿನಿಟಿ ಅಂದ್ರೆ ಎಷ್ಟು? 1 divided by infinity is 0. So therefore n q divided by 4πε0 into illest ಬರುತ್ತೆ ನಿಮಗೆ 1 divided by r minus 0. Since 1 divided by infinity, since 1 divided by infinity is equal to ನಿಮಗೆ ಏನು ಬಂತು? 0 ಅಂತ ಬರುತ್ತೆ. ಸಾಲ್ವ್ ಮಾಡಿ. therefore w is equal to 1 divided by 4πε0 q divided by it will be r ಅಂತ ಆಯ್ತು. q divided by r. So take it as equation number 2 ಅಂತ ಆಯ್ತು. ಆಯ್ತಾ? okay. So therefore electric potential at P is given by what is the definition of electric potential? V is equal to W divided by Q. So what is W here? W and 1 divided by 4πε0 Q divided by R divided by E Q ಅನ್ನೋದು ಏನಾಗಿದೆ? it will be plus 1 ಕೂಲಂಬ್ ಆಗಿರುತ್ತೆ. therefore V is equal to 1 divided by 4πε0 Q divided by it will be R. So this is the expression for electric potential at a point due to isolated point charge. Okay, V is equal to 1 divided by 4πε0 Q divided by R. So ಇದು ನಿಮಗೆ ಫೈನಲ್ ಈಕ್ವೇಶನ್ ಆಗಿರುತ್ತೆ. given by V is equal to 1 divided by 4πε0 Q divided by R ಅಂತ ಆಯ್ತು. So the electric potential at P is given by V is equal to W divided by Q is equal to 1 divided by 4πε0 Q divided by R. This implies plus 1 coulomb. Therefore V is equal to 1 divided by 4πε0 into Q divided by R. ಸರಿನಾ? ಓಕೆ, ಅರ್ಥ ಆಯ್ತಾ ಇದು? ಸೊ ಅದು ಕೆಳಗಡೆ ನೋಟ್ ಇನ್ಸೈಡ್ ನೀವು ಅಲ್ಲಿ ಕೆಳಗಡೆ ಬರ್ಕೊಳ್ಳಿ ನೋಟ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ನಿಮ್ ಸಿಇಟಿ ಕಾನ್ಸೆಪ್ಟ್ ಗೆ ಅಥವಾ ನಿಮಗೆ 2 ಮಾರ್ಕ್ಸ್ ಒಳಗೆ ಇದನ್ನೆಲ್ಲ ಕೇಳ್ತಾನೆ. ಓಕೆ, ಇದು ನನಗೆ ಏನಾಯ್ತು? ಪೊಟೆನ್ಶಿಯಲ್ ನನಗೆ ಫೈಂಡ್ ಔಟ್ ಮಾಡೋದು. ನಾನು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೋದಾ? ಸೊ ಇಲೆಕ್ಟ್ರಿಕ್ ಫೀಲ್ಡ್ ಮಾಡೋಕೆ ಮತ್ತೆ ಇದನ್ನ ಬರ್ಕೊಳ್ಳಿ. V is equal, ಇದು ಫಸ್ಟ್ ನೋಟ್. V is equal to 1 divided by 4πε0 Q divided by ನಮ್ಗೆ ಏನಿದೆ R ಅಂತ ಗೊತ್ತಿದೆ. ಬಟ್ ವಾಟ್ ಈಸ್ ಇಲೆಕ್ಟ್ರಿಕ್ ಫೀಲ್ಡ್? ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ E is equal to 1 divided by 4πε0 Q divided by R ಸ್ಕ್ವೇರ್ ನನಗೆ ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಆಯ್ತಾ? ಸೊ ನನಗೆ V ಅನ್ನೋದು ನನಗೆ 1 divided by 4πε0 Q divided by R ಅಂತ ಇದೆ. ಈಗ ಆಗ್ಬೇಕು ಅಂತ ಹೇಳಿದ್ರೆ ಎರಡು ಸೈಡ್ ನ ಏನ್ ಮಾಡ್ಬೇಕು? R ಅನ್ನ ಡಿವೈಡ್ ಮಾಡ್ಬೇಕಾ? ಇಲ್ಲಿ ಏನ್ ಮಾಡ್ತೀನಿ? ಇಲ್ಲಿ ನಾನೊಂದು R ಅನ್ನ ಡಿವೈಡ್ ಮಾಡ್ತೀನಿ. ಅಗೇನ್ ಹಿಯರ್ ಆಲ್ಸೋ ಐ ಆಮ್ ಡಿವೈಡಿಂಗ್ R. ಅವಾಗ ಏನಾಯ್ತು ನನಗೆ? ದಿಸ್ ಇಂಪ್ಲೈಸ್ V divided by R is equal to 1 divided by 4πε0 Q divided by it will be R square ಅಂತ ಆಯ್ತು. Therefore E is equal to V divided by R. ನಿಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಕ್ ಕೇಳ್ತಾರೆ. when the potential is given V is equal to E is equal to V divided by R. ಪೊಟೆನ್ಶಿಯಲ್ ವ್ಯಾಲ್ಯೂ ನಮಗೆ ಗೊತ್ತಿದೆ, ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಏನ್ ಮಾಡ್ಬೋದು? ಈಸಿಯಾಗಿ ನಾನು ಇಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೋದು. ಆರ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಟ್ಟಿರ್ತಾರೆ, ಪೊಟೆನ್ಶಿಯಲ್ ನ ಫೈಂಡ್ ಔಟ್ ಮಾಡಕ್ ಹೇಳಿರ್ತಾರೆ, ಡಿಸ್ಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಅವಾಗ V is equal to E into R ಅಂತ ನೀವು ಏನ್ ಮಾಡ್ಬೋದು? ಮಾಡ್ಬೋದು. ಸೊ ಇದಿಷ್ಟು. ಓಕೆ, ಸೆಕೆಂಡ್ ಒನ್ electric potential. So potential
potential at infinity. Potential at infinity. So potential at infinity ಅಂದ್ರೆ ನೋಡಿ, so potential at infinity ಅಂತ ಹೇಳಿದ್ರೆ ಏನಾಗಬೇಕು, r is equal to infinity ಅಂತ ಆಗಬೇಕು. So therefore v is equal to 1 divided by 4 pi epsilon naught q divided by infinity ಅಂತ ಆಯ್ತು. So q divided by infinity ಅಂತ ಹೇಳಿದ್ರೆ 1 divided by infinity ಅಂತ ಬಂತ. So ಇದನ್ನ 1 divided by infinity, so 1 divided by infinity into this value ಏನಾಗುತ್ತೆ, 1 divided by infinity ಅಂದ್ರೆ 0 ಆಯ್ತು. ಸೊ ಈಗ ಬರ್ಕೋಬಹುದು 1 divided by 4 pi epsilon naught q into 1 divided by infinity. But 1 divided by infinity is 0 ಆಗಿರೋದ್ರಿಂದ ನನಗೆ v at infinity is also is equal to 0. ಅಲ್ಲಿ ಹೇಳಿದ್ದೆ ನಾನು ಫಸ್ಟ್ ಡೆಫಿನೇಷನ್ ಹೇಳಿದ್ಮೇಲೆ the potential at infinity is taken as 0 ಅಂತ. ಯಾಕೆ 0 ಅನ್ನೋದು ಹೀಗೆ. ಓಕೆ, ಸೊ ಪೊಟೆನ್ಶಿಯಲ್ ನನಗೆ 0 ಆಯ್ತು ಅಂತ ಹೇಳಿದ್ರೆ the electric field also it will be 0 ಅಂತ. ಸರಿನಾ, ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ನನಗೆ 0 ಸಿಕ್ತು ಅಂತ ಹೇಳಿದ್ರೆ electric field also it will be 0. ಸೊ ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆಯ್ತಾ? ಓಕೆ, Yes, sir. Yes, sir. ಓಕೆ, Yes, sir. ಓಕೆ. ಸೊ ಥರ್ಡ್ ಒನ್ ಇಲ್ಲಿ ನಾವೇನ್ ಮಾಡಿದ್ವಿ, q ಅನ್ನೋದನ್ನ ಪಾಸಿಟಿವ್ ಚಾರ್ಜ್ ಅಂತ ತಗೊಂಡಿದ್ದೀವಿ. ಇಫ್ q is negative, if q is negative ಅಂದ್ರೆ ಏನಾಗಬೇಕು, ಈಸಿ. ಸೊ q is negative ಆದ್ರೆ ನನಗೆ v ಏನಾಗಬೇಕು, v is equal to 1 divided by 4 pi epsilon naught. ಈ q ಇರೋದನ್ನ ಏನ್ ಮಾಡ್ಬೇಕು ನೀವು, ಮೈನಸ್ q ಮಾಡ್ಬೇಕು. ಮೈನಸ್ q ಇಂಟು ನಮ್ಗೆ r ಅಂತ ಆಗುತ್ತೆ. ಓಕೆ, ಈ q ಅನ್ನೋದು ನೆಗೆಟಿವ್ ಚಾರ್ಜ್ ಆಯ್ತು ಅಂತ. ಸೊ ನೆಗೆಟಿವ್ ಚಾರ್ಜ್ ಆದ್ರೆ ಮೈನಸ್ ಹೋಗ್ಬೇಕು, ಪಾಸಿಟಿವ್ ಚಾರ್ಜ್ ಆದ್ರೆ ಪ್ಲಸ್ ಅಂತ ನಮ್ಮದನ್ನ ತಗೋಬೇಕು. ಓಕೆ, 3 ಪಾಯಿಂಟ್ ಆಯ್ತಾ? ಬರ್ಕೊಂಡ್ರ? ಇನ್ನು ಒಂದು ಪಾಯಿಂಟ್ ಇದೆ. ಸೊ ಇನ್ನೊಂದು ಪಾಯಿಂಟ್, ಫೋರ್ತ್ ಪಾಯಿಂಟ್. ಸೊ ಇಲ್ಲೇ ಬರೀತೀನಿ, ಫೋರ್ತ್ ಪಾಯಿಂಟ್, ದಿ electric potential in dielectric medium. So dielectric medium is given by Vm. Okay, Vm is equal to, it will be V air. So V air divided by epsilon r. Okay, or it can be written as V air divided by K. ಆಯ್ತಾ, ಇಲ್ಲಿ ಬೇಡ ಅಂತ ಹೇಳಿದ್ರೆ V air divided by it will be K. ಮತ್ತೆ ಇದು ಬೇರೆ ಹೊಸದೇನಲ್ಲ, ನಿಮ್ಗೆ ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ನೋಟ್ಸ್ ಅನ್ನ ಇಟ್ಕೊಂಡಿದ್ರೆ, ಫಸ್ಟ್ ಚಾಪ್ಟರ್ ನೋಟ್ಸ್ ಇದ್ರೆ ಅಲ್ಲಿ ನೋಡಿ, Fm is equal to F air divided by ಅಲ್ಲಿ ನಾವು ಮಾಡಿದ್ವಿ ಎಪ್ಸಿಲಾನ್ r ಅಥವಾ K ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಆಯ್ತಾ, ಸೊ ಅದು ಯಾಕೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು 1 divided by 4 pi epsilon naught ಅಂತ ಇದ್ರೆ ಅದು ಯಾವ ಮೀಡಿಯಂಗೆ ಅಂತ ಹೇಳಿದ್ರೆ ಏರ್ ಆರ್ ವ್ಯಾಕ್ಯೂಮ್ ಮೀಡಿಯಂಗೆ ಅದಾಗಿರುತ್ತೆ. ಎಪ್ಸಿಲಾನ್ ನಾಟ್ ಅಂತ ಆಯ್ತು, ಅದನ್ನ ಬಿಟ್ಟು ಬೇರೆ ಮೀಡಿಯಂ ಅಂತ ಹೇಳಿದ್ರೆ ಏನಾಗಬೇಕಿಲ್ಲ, ನಮಗೆ ಎಪ್ಸಿಲಾನ್ ಆರ್ ಅದ್ರ ಜೊತೆ ಬರುತ್ತೆ. ಎರಡನ್ನ ಡಿವೈಡ್ ಮಾಡ್ಕೋಬೇಕು. ಸೊ ಡಿವೈಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಇದೊಂದು ನಿಮ್ಗೆ ಉಳಿಯುತ್ತೆ. ಸೊ ಹೀಗೆ, ಸೊ Vm is equal to V air divided by epsilon r is equal to V air divided by K ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ electric potential. ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ಅದನ್ನ ಬರ್ಕೊಳ್ಳಿ, ಏನಾದ್ರು ಡೌಟ್ ಇದ್ರೆ ಕೇಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಗೆ ಅದನ್ನ ಕೇಳಿದಾನೆ. ಆಯ್ತಾ, ಲಾಸ್ಟ್ 1 ಮಿನಿಟ್ ಇದೆ. ಬರ್ಕೊಂಡಾಯ್ತಾ ಎಲ್ಲರದು? ಸ್ಲೈಡ್ ಕ್ಲೋಸ್ ಮಾಡ್ಲಾ? ಓಕೆ, ಸೊ ಅರ್ಥ ಆಯ್ತಾ? ಸೊ ಡಿರೈವೇಶನ್ ಮಾಡಿದ ಅರ್ಥ ಆಯ್ತಾ? ಸೊ ಅತಿಯಾ, ಭಾನುಪ್ರಕಾಶ್, ಜ್ಞಾನೇಂದ್ರ, ಅಂಕಿತಾ, ಆಮೇಲೆ ನೂರ್ ಫಾತಿಮಾನ, ಗೊತ್ತಿಲ್ಲ, ಪ್ರಜ್ವಲ್, ದೀಕ್ಷಿತಾ. ಆಯ್ತಾ, ಸೊ ನೋಟ್ಸ್ ಅನ್ನ ರೆಗ್ಯುಲರ್ ಆಗಿ ಬರಿತಾ ಹೋದ್ರೆ ನಿಮ್ಗೂ ಇನ್ನೊಂದ್ಸತಿ ಬರೆಯೋದು ಉಳಿಯುತ್ತೆ. ಆಯ್ತಾ, ಒಂದ್ ಸ್ವಲ್ಪ ಕ್ಲಾಸ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಲೇಟ್ ಆದ್ರೂ ನಿಮ್ಗೂ ಆಮೇಲೆ ಹೆಲ್ಪ್ ಆಗುತ್ತೆ. ಈಗ ನಾನ್ ಬರಿಬೇಕಾ ನೀವು ಬರ್ಕೊಳೋದು,
this will be helpful. Okay. Okay. Thank you. Thank you, sir.